ನಿಮ್ಮ ವಿರುದ್ಧ ಮಾತಾಡುವಾಗ ಏನು ಯೋಚನೆ ಮಾಡಿದೆ, ಏನೇನೋ ಅಂದ್ಬಿಟ್ಟೆ ಅವ್ರ ಜೊತೆ ಸೇರಿಕೊಂಡು. ಅದಕ್ಕೆಲ್ಲ ನಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಕಂದ್ರೆ ನಿಮ್ಮ ಜೊತೆಗಿರ್ಬೇಕು, ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು. ನಾನು ನಿಮ್ಮ ಸಮಸ್ಯೆನೆಲ್ಲ ತಾಯಿ ಸ್ಥಾನದಲ್ಲಿ ನಿಂತು ಬಗೆಹರಿಸ್ಬೇಕು. ಹೌದು ಶ್ರಾವಣಿಯಮ್ಮ, ನೀವೇ ಮನೆಗೆ ಕಾಲಿಟ್ಟಾಗ್ಲಿಂದನು ಏನೇನಾಯ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇವತ್ತವರೆಗೂ ಒಂದು ಲೆಕ್ಕ, ಇನ್ನು ಮುಂದೆ ಇನ್ನೊಂದು ಲೆಕ್ಕ. ಇನ್ಮೇಲೆ ನಿಮ್ಮ ಜೊತೆಯಾಗಿ ನಿಮ್ಮ ಅತ್ತೆ ನಾನಿದ್ದೀನಿ. ನಿಮ್ಗೇನು ಬೇಕೋ ನನ್ನ ಹತ್ರ ಕೇಳಿ, ನಾನು ಚೀಟಿ ಹಾಕಿದ್ದೀನಿ, ಅದನ್ನ ಎತ್ತಿ ನಿಮ್ಗೇನೇನು ಬೇಕೋ ಎಲ್ಲನೂ ಕೊಡಿಸ್ತೀನಿ. ಆಮೇಲೆ ಮನೆ ಖರ್ಚಲ್ಲೆಲ್ಲ ಮಿಕ್ಸಿ ತಿಂಗಳು ಕೂಡಾಕಿ ಅದನ್ನು ಕಟ್ತೀನಿ. ನೀವು ಈ ಮನೇಲಿ ಯಾರಿಗೂ ಎದುರ್ಕೊಳ್ಬೇಕಾಗಿಲ್ಲ. ನೀವು ದೊಡ್ಡ ಮನೇಲಿ ಬೆಳೆದೊಡ್ಗಿ, ನೀವಿಷ್ಟಪಟ್ಟಾಗೆ ಈ ಮನೇಲಿ ಬದುಕಕ್ಕಾಗುತ್ತೋ ಇಲ್ವೋ, ಆದ್ರೆ ನನ್ನ ಕೈಯಲ್ಲದ ಮಟ್ಟಕ್ಕೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಶ್ರಾವಣಿಯಮ್ಮ. ಶ್ರಾವಣಿಯಮ್ಮ, ಅಂತ ಸಂದರ್ಭ ಬಂದ್ರೆ 4 ಮನೆ ಮುಸ್ರೆ ತಿಕ್ಕಾದ್ರೂ ನಿಮ್ಮ ಗೊತ್ತೇ ಇಲ್ದಂಗೆ ನೋಡ್ಕೋತೀನಿ ಶ್ರಾವಣಿಯಮ್ಮ. ಅಯ್ಯೋ ಅತ್ತೆ, ಹಾಗೆಲ್ಲ ಮಾತಾಡ್ಬೇಡಿ ನೀವು. ನನಗೆ ಈ ಮನೇಲಿ ಯಾವ ಕಷ್ಟಗಳು ಇಲ್ಲ. ನಾನು ನಿಮ್ ಎಲ್ಲರ ಜೊತೆ ನಗ್ನಗ್ತಾ ಇದ್ದೇನೆ. ತಾಯಿ ಪ್ರೀತಿನೇ ಕಾಣ್ದೇ ಇರೋ ನನಗೆ ನಿಮ್ಮಿಂದ ತಾಯಿ ಪ್ರೀತಿ ಸಿಗುತ್ತೆ ಅನ್ನೋ ವಿಷಯ ಕೇಳಿ ಹಾಲು ಕುಡ್ದಷ್ಟು ಸಂತೋಷ ಆಗ್ತಿದೆ ನನಗೆ. ಶ್ರಾವಣಿಯಮ್ಮ, ಸುಬ್ರಹ್ಮಣ್ಯನ್ಗೆ ನಿಮ್ಮ ಮೇಲೆ ಮುನ್ಸಿದ ನಿಜ, ಆದ್ರೆ ನೀವಿಬ್ರು ಇದ್ದಕ್ಕಿದ್ದಾಗೆ ಕಿತ್ತಾಡ್ತಿದ್ರಲ್ಲ, ನಿಮ್ಮ ಮಾತು ಕೇಳೋದೇ ಇಲ್ಲ ಅನ್ನೋ ಥರ ಹೇಳ್ತಿದ್ನಲ್ಲ, ಏನಾಯ್ತು ಶ್ರಾವಣಿಯಮ್ಮ? ನಮ್ಮ ಮನೇಲಿ ನಮ್ಮ ಮಾವಂಗಾಗ್ಲಿ ಅತ್ತೆಗಾಗ್ಲಿ ನನ್ನ ಗಂಡನ್ಗಾಗ್ಲಿ ದುಡ್ಡಿನ ಬಗ್ಗೆ ವ್ಯಾಮೋಹನೇ ಇಲ್ಲ. ಎಲ್ಲರೂ ಪ್ರೀತಿಗೆ ಬೆಲೆ ಕೊಡೋರು. ಅವ್ರ ಹತ್ರ ನನಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಬರ್ತಿದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಹೇಳಿ ಶ್ರಾವಣಿಯಮ್ಮ, ಸುಬ್ರಹ್ಮಣ್ಯ ಯಾಕಂಗೆ ಕೂಗಾಡ್ತಿದ್ದ? ಅತ್ತೆ, ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳಬೇಕು. ಇದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದರೆ ಇರೋ ವಿಚಾರನ ನಾನು ಹೇಳ್ಕೊಂಡ್ಬಿಡ್ತೀನಿ. ಇಷ್ಟೆಲ್ಲ ನಿಮ್ಮ ಹತ್ರ ಹೇಳಿದ್ಮೇಲೆ ಇನ್ನು ಯಾವ ವಿಷಯನೂ ನಿಮ್ಮ ಹತ್ರ ಮುಚ್ಚಿಡೋದಕ್ಕೆ ನನಗೆ ಮನಸ್ಸಾಗ್ತಿಲ್ಲ. ಸಾಲಿಗ್ರಾಮದಲ್ಲಿ ತಾತ ನನ್ನ ಹೆಸರಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿನ ಬರ್ತಿಟ್ಟಿದ್ದಾರೆ. ಅವ್ರು ವಿಲ್ ಮಾಡಿರೋ ವಿಷಯನ ಅಜ್ಜಿ ನನ್ನ ಹತ್ರ ಹೇಳಿದ್ರು.